2 ದಿನ ಕಂಟಿನ್ಯೂಸ್ ಶೂಟು, ತಮಾಷೆನೇ ಅಲ್ಲ. ಅದರಲ್ಲಿ ನಮ್ಮ ಸತೀಶ್ ಅಣ್ಣ ನೀವು ನೋಡ್ತಾ ಇದ್ದೀರಾ. ಹಿರೇಗೌಡರು ಯಾವತ್ತಿದ್ರು ಡೆಡಿಕೇಶನ್ ಮತ್ತೆ ಅವರು ನಮ್ಮನ್ನ ನಡ್ಸ್ಕೊಡಂತ ರೀತಿ ಇದೆಯಲ್ಲ, ಎಷ್ಟು ದೂರದಲ್ಲಿದ್ರು ಸರಿ ನಾನು ಓಡೋಡಿ ಬಂದ್ಬಿಡ್ತೀನಿ. ಈಡ ನಡುವೆ ಗುಲ್ಬರ್ಗಾದಿಂದ ಇಲ್ಲಿ ಬಂದು ಶೂಟ್ ಮುಗೀತು ಅಣ್ಣ. ನಾನು ಅದ್ರಲ್ಲಿ ಡಾಕ್ಟರ್ ಬ್ರೋನ್ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಅಲ್ಲ ಸುಮಾರಾಗಿ ಮಾಡಿದ್ನ, ಸುಮಾರು ಕಿರಣ್ ನೋಡ್ಬೇಕು. ನಮ್ಮ ನಾಳೆ ಎಲ್ಲಿದೆ ಸಿನಿಮಾದಲ್ಲಿ ಏನು ಹೇಳಲ್ಲ, ನೀವು ಸ್ಕ್ರೀನ್ ಮೇಲೆ ನೋಡಿ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಇವಾಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀನಿ ಅಂತಂದ್ರೆ, ನೋಡಿ ಅಲ್ಲಿ ಕಾರ್ ಬರ್ತಾ ಇದೆಯಲ್ಲ, ಅದು ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ನಾನು ಇವಾಗ ನಿಂತಿದ್ದೀನಿ. ವನಮಾರ್ಪಳ್ಳಿ. ಆಪ್ಕ ಕನ್ನಡ ಆತ ಬರುತ್ತಾ? ಚೆನ್ನಾಗಿ ಬರುತ್ತಾ? ಓಕೆ. ಸೊ ಇದು ನೀವು ಕರ್ನಾಟಕದವರ? ಈ ಕಡೆ ನೀವು ಕರ್ನಾಟಕದವರಾ? ಎಲ್ಲಿ? ಮಹಾರಾಷ್ಟ್ರದಲ್ಲ? ಹೌದಾ? ಬಟ್ ನಾನು ಅಲ್ಲಿ ಲೋಕಲಲ್ಲಿ ಮಾತಾಡಿಸ್ತೀವಿ ಒಬ್ಬರನ್ನ. ಅವ್ರು ಒಂದು ಹೇಳಿದ್ರು ಏನು ಅಂದರೆ, ಕನ್ನಡ ಅರ್ಥನೇ ಆಗಲ್ಲ ಅಂತಂದ್ರು ಅವರು. ಮಹಾರಾಷ್ಟ್ರ ಯಾರು ಮಾತಾಡ್ತಾರೆ, ಯಾರಿಗೆ ಬರಲ್ಲ ಸರ್. ಬಟ್ ಆದರೆ ನಾವು ಬಂದರೆ, ಅವ್ರು ಬಂದರೆ ಮರಾಠಿಲಿ ಮಾತಾಡಿಸ್ತೀವಿ, ಹಿಂದಿಲಿ ಮಾತಾಡಿಸ್ತೀವಿ. ಅವ್ರು ಏನು ಹೇಳಿದ್ರು? ಅವ್ರು ಭೀ ಆಡಿಸ್ತಾರೆ ಸರ್, ಯಾರಿಗೆ ಬರಲ್ಲ, ಯಾರಿಗೆ ಬರ್ತದೆ ಸರ್. ಬಟ್ ಅಂದರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಆಯಿತು, ನಿಮ್ಮ ಜಾಗಕ್ಕೆ ನಾವು ಬರ್ತೀವಿ, ಬಂದರೆ ನಿಮ್ಮವ್ರು ನಮ್ಮ ಹತ್ರ ಕನ್ನಡದಲ್ಲೇ ಮಾತಾಡಲ್ಲ, ಇನ್ನು ನಮಗೆಲ್ಲಿ ಬರಬೇಕು ಕನ್ನಡ ಅಂತ ಹೇಳಿದ್ರು. ಅಂದರೆ ನಾನು ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬೇಡ್ಕೊತಾ ಇದ್ದೀನಿ. ಈಗ ನೋಡಿ, ಇದು ದಾಟಿ ಬರೀ ಒಂದು 100 ಮೀಟ್ರ್ 200 ಮೀಟ್ರ್ ಅಷ್ಟೇ ಅಲ್ವಾ? ಅವ್ರಿಗೆ ತೆಲುಗು ಬರ್ತಿದೆ ಅಲ್ಲಿಗೆ ನನ್ನ ಜೊತೆ ಮಾತಾಡಿದವ್ರಿಗೆ. ಯಾಕೆಂದರೆ ತೆಲುಗು ಆಂಧ್ರದ ಹೈದ್ರಾಬಾದಲ್ಲಿ ಉಳಿದಿದ್ರಂತೆ ಅವರು, ಹಂಗಾಗಿ ತೆಲುಗು ಬರ್ತದಂತೆ. ನೋಡಿ, ಇಲ್ಲೇ ನಮ್ಮ ಜೊತೆನೇ ಬಾರ್ಡ್ರ್ ಹಂಚ್ಕೊಂಡಿದ್ದು ಹುಟ್ಟಿದಾಗಿಂದನೂ ಇದ್ದಾರೆ. ನಮ್ಮ ಭಾಷೆ ಕಲ್ತಿಲ್ಲ ಅಂತಂದರೆ, ಈಗ ನಿಮ್ಮ ಮಾತೃಭಾಷೆ ಯಾವುದು ಅಂದರೆ ನಿಮ್ಮ ಮನೆ ಭಾಷೆ? ನಾನು ಕೇಳಿದ್ದು, ಲಂಬಾಣಿಸ್ ಇದ್ದರೆ ಲಂಬಾಣಿ ಲ್ಯಾಂಗ್ವೇಜ್ ಇರುತ್ತೆ, ಅಥವಾ ಮರಾಠಿಗ್ರೆ ಅಲ್ಲೇ ಇದ್ರೂ ಮನೆ ಮಾತು ಮರಾಠಿ ಆಗಿರುತ್ತೆ. ಆದರೆ ಈ ಭೂಮಿ ಮಾತು ಯಾವುದು ಅಲ್ವಾ? ನಾವೇ ಮಾತಾಡಲಿಲ್ಲ ಅಂತಂದರೆ ಇನ್ಯಾರು ಮಾತಾಡ್ತಾರೆ? ಈಗ ನಮ್ಮ ಅಮ್ಮನ ಜೊತೆ ನಾವು ಪ್ರೀತಿಯಿಂದ ಹಿಡ್ದೆ, ನಮ್ಮ ಅಮ್ಮನ ಬಗ್ಗೆ ನಾವು ಗೌರವದಿಂದ ಇಲ್ಲದೆ ಇನ್ಯಾರು ನಮ್ಮ ಅಮ್ಮನ ಮೇಲೆ ರೆಸ್ಪೆಕ್ಟ್ ತಗೋತಾರೆ? ಕರೆಕ್ಟ್ ಅಲ್ವಾ? ಈಗ ಅವ್ರೇನು ಹೇಳಿದ್ರು, ನಮ್ಮಮ್ಮ ಯಾರು ಅಂತಲೇ ಗೊತ್ತಿಲ್ಲ ಅಂದರು. ನಾನು ಅಲ್ಲಿ ಹೋದೆ. ಬಟ್ ಆದರೆ ನಾವು ಅವ್ರು ಬಂದರೆ ಆಂಟಿ ಅಂದ್ಬಿಟ್ಟು ಮಾತಾಡಿಸ್ತೀವಿ. ಅಂದರೆ ಅವ್ರ ಭಾಷೆನ ನಾನು ಹೇಳ್ತಿರೋದು, ಚಿಕ್ಕಮ್ಮ ನಮಗೆ ಅಲ್ವಾ? ಹಿಂದಿ ಬರುತ್ತಾ ನಿಮಗೆ? ಮಾತಾಡಿ. ಮರಾಠಿ ಬರುತ್ತಾ? ಮಾತಾಡಿ. ನಾವು ಮಾತಾಡ್ತೀವಿ, ನಾವು ಬೇಕಾದ್ರೆ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ನಾವು ಮಾಡಿ 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 ಕೊನೆಗೆ ಏನಾಗಿದೆ, ನಮ್ಮಮ್ಮನಿಗೆ ಬೆಲೆ ಇಲ್ಲದೆ ಇದ್ದಂಗೆ ಆಗಿದೆ. ಕರೆಕ್ಟಾ? ನಾನು ಹೇಳಿದ್ದೇನಾದರೂ ತಪ್ಪಿದೆಯಾ? ಇಲ್ಲ ಅಲ್ಲ? ಸೊ ದಯವಿಟ್ಟು ಬೀದರ್ ಜನತೆಗೆ ನಾನು ಕೇಳ್ಕೊಳ್ಳೋದು, ಈ ಬಾರ್ಡ್ರಲ್ಲಿರೋರು ಅವರು ಹೆಂಗೆ ಸ್ವಾಭಿಮಾನದಿಂದ ನಮ್ಮ ಭಾಷೆ ಅಷ್ಟೇ ಬರೋದು, ಬೇರೆ ಗೊತ್ತಿಲ್ಲ ಅಂದರೆ, ಈ ಬಾರ್ಡ್ರ್ ದಾಟಿದ್ರೆ ಬ್ರೋ ನೀವು ಯಾವ ಭಾಷೆನಾದರೂ ಮಾತಾಡಿ, ಮರಾಠಿನೂ ಮಾತಾಡಿ, ಹಿಂದಿನೂ ಮಾತಾಡಿ. ಯಾಕಂತಂದರೆ ನಾವು ಅವ್ರ ನೆಲನ ತುಳಿತಾ ಇದ್ದೀವಿ, ಅವ್ರ ನೆಲದ ಭಾಷೆಗೆ ನಾವು ಗೌರವ ಕೊಡಬೇಕು. ಆದರೆ ಅವರು ಬರ್ತಾರೆ ಗೊತ್ತಾ ನಮ್ಮಲ್ಲಿ, ಅವರು ನಮ್ಮ ಥರನೇ ನಮ್ಮ ಭಾಷೆಗೆ ಬೆಲೆ ಕೊಡಬೇಕು. ಏನಂತೀರಾ? ನಾನು ಅವ್ರ ಅಮ್ಮಂಗೆ ಬೆಲೆ ಕೊಟ್ಟೆ ಅಂದಮೇಲೆ ನಮ್ಮಮ್ಮನ್ನೂ ಅವ್ರು ಬೆಲೆ ಕೊಡಬೇಕಲ್ವಾ? ಸಿಂಪಲ್ಲಾಗಿ ಯೋಚನೆ ಮಾಡಿ. ತೆಲುಗು ಆಂಧ್ರಕ್ಕೆ ಹೋಗಿದ್ರಂತೆ, ಅಲ್ಲಿ ಕೆಲಸ ಮಾಡ್ತಿದ್ರಂತೆ, ತೆಲುಗು ಬರ್ತಿದೆ ಅವ್ರಿಗೆ. ಇಲ್ಲೇ ಇದ್ದಾರೆ, ಕರ್ನಾಟಕ ಬಾರ್ಡ್ರಲ್ಲಿದೆ, ಅಷ್ಟಕ್ಕೂ ನೀವು ಅಲ್ಲೋಗ್ತೀರಾ, ಅವ್ರು ಇಲ್ಲಿಗೆ ಬರ್ತಾರೆ, ಆದರೆ ಕನ್ನಡ ಬರಲ್ಲ ಅಂತಾರೆ. ಹೆಂಗೆ ಸಾಧ್ಯ ಇದು ಅಲ್ವಾ? ಸೊ ಇದು ನನಗೆ ಹೇಳ್ಬೇಕು ಅನ್ನಿಸ್ತು. ನೀವು ಲೋಕಲ್ ಅವರೆಲ್ಲ, ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನೀವು ಆದರೆ 4 ಜನಕ್ಕೆ ಹೇಳಿ. ಮತ್ತು ನೀವು ಯಾವುದು ವನಪುರ ವನಮಾರ್ಪಳ್ಳಿಲೇನಾ? ಅಲ್ಲಿ ಲೋಕಲ್ ಅವರೇನಾ? ನೀವು ಇನ್ನೂ ತೋಟಕ್ಕೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೆ? 10-15 ಮಿನಿಟ್ ಆಯ್ತು. ಹೌದಾ? ನಂಗೊಂದು ಹೆಲ್ಪ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಒಂದು ಜೂಜು ಮುಕ್ತ ಕರ್ನಾಟಕ ಅಭಿಯಾನ ಅಂತ ಅಂದ್ಬಿಟ್ಟು ಮಾಡ್ಕೊಂಬಂದಿದ್ದೀನಿ ಬ್ರೋ. ಏನು ಗೊತ್ತಾ, ಈ ಆನ್ಲೈನಲ್ಲಿ ರಮ್ಮಿ ಆಡ್ತಾರೆ ಗೊತ್ತಾ, ದುಡ್ಡೆಲ್ಲ ಹಾಕಿ. ಅದರಲ್ಲಿ ಸುಮಾರು ಹುಡುಗರು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಸಾಲ ಮಾಡಿ. ನಿಮ್ಗೆ ಯಾವ್ದಾದ್ರು ಗೊತ್ತಿದೆಯಾ ಆ ಥರ? ನೋಡಿದ್ದೀರಾ? ಈ ಥರ ಸಾಲ ಮಾಡ್ಕೊತಾ ಇದ್ದಾರೆ ಅಂತ ಕೇಳಿದ್ದೀರಾ ಅಲ್ವಾ? ಸೂಸೈಡ್ ಮಾಡ್ಕೊತಿದ್ದಾರೆ ಅಂತ. ನಾನು ಆ ರೀತಿ ಒಂದು ರೈಡನ್ನು ನಾನು ಊರಿಂದ ಮಾಡ್ಕೊಂಬಂದಿರೋದು. ಈಗ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಮಾಡ್ಕೊಂಬಂದಿದ್ದೀನಿ. ಇವಾಗ ನಿಮ್ಮೂರಿಗೆ ಬಂದಿದ್ದೀನಿ. ಆದರೆ ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಜಾಗ ಇದ್ದರೆ, ಒಂದು 4 ಜನ ಇರೋ ಜಾಗ ಇದ್ದರೆ, ನಂದು ಅದೊಂದು ಬ್ಯಾನರ್ ಇದೆ, ಅದನ್ನು ತೋರಿಸ್ಬಿಟ್ಟು ಒಂದು ಅವೇರ್ನೆಸ್ ಮೂಡಿಸ್ಬಿಟ್ಟು ಹೋಗ್ತೀನಿ. ಆಗ್ಬೋದಾ? ಇವಾಗ ಕರ್ಕೊಯ್ತೀರಾ ನನ್ನ? ಬರಲಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಮಾದೇವ್. ಒಂಚೂರು ಕರ್ಕೊಂಡೋಗಿ ಒಂದು 2 ನಿಮಿಷ ಅಲ್ಲಿ ಯಾರು ಇದ್ದರೆ ಒಂದು ಮಾತು ಹೇಳ್ಬಿಟ್ಟು ಹೊಟ್ಟೋಗ್ತೀನಿ ನಾನು. ಥ್ಯಾಂಕ್ ಯು. ಇದಾಗದ ಕೆಲಸ, ಇದಾಗದ
ಬರಲಾ ಬ್ರೋ? ಬರ್ತೀನಿ. ಥ್ಯಾಂಕ್ ಯು. ಬರಲಾ ಅಣ್ಣ? ಬರ್ತೀನಿ ಅಣ್ಣ. ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ. ಅಣ್ಣ 150 160 ಹೋಗುತ್ತೆ. ಓಕೆ ಬಾಯ್ ಅಣ್ಣ ಎಲ್ಲರಿಗೂ. ಬಾಯ್ 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 ಬಾಯ್. ನೋಡ್ರಿ ಬ್ರೋ, ಪಯಣ ಇವಾಗ ಬೀದರ್ನಿಂದ ಚಾಮರಾಜನಗರ ಕಡೆಗೆ. ಸೊ ಇದು ಬೀದರ್ನ ಕೊನೆಯ ಹಳ್ಳಿ. ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಹೋಗುವ. ಟೈಮ್ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ಬಟ್ ಅಂತಂದರೆ ನಾನೀಗ ಡೈರೆಕ್ಟಾಗಿ ಚಾಮರಾಜನಗರಕ್ಕೆ ಹೋಗಲ್ಲ. ಇನ್ನೂ ಉಳಿದಿರೋ ಜಿಲ್ಲೆ ಬಾಕಿ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೊಂಡು ಹಂಗೆ ನನ್ನ ಪಯಣನ ನಾನು ಚಾಮರಾಜನಗರ ಕಡೆಗೆ ಹೊರಡ್ತೀನಿ. ಕೊನೆಯ ಒಂದು ಊರಿಗೂ ಬಂದು ಮುಟ್ಟಾಯಿತು. ನನ್ನ ವಿಚಾರ ನಾನು ಹೇಳಾಯ್ತು. ಇವಾಗ ನನ್ನ ಪಾಡಿಗೆ ನಾನು ಮುಂದಕ್ಕೆ ಹೋಗ್ತೀನಿ. ನಾನು ಎಷ್ಟೇ ಹೇಳಿದ್ರು ಜನ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಒಳ್ಳೆ ರೀತಿ ತಗೋತಾರೋ ಕೆಟ್ಟ ರೀತಿ ತಗೋತಾರೋ ಅದು ಅವ್ರಿಗೆ ಬಿಟ್ಟಿದ್ದಾಗಿರುತ್ತೆ. ಎಲ್ಲರಿಗೂ ಗುಡ್ ಮುಂಜಾನೆ. ಟೈಮ್ ಎಟ್ಟಾಗ್ಯದಪ್ಪ ಅಂದ್ರೆ 1:15 ಆಗ್ಯದ. ನಮ್ಮ ಕಿತ್ತಾಡಿ ಕಿರಣ್ ಅವ್ರು ಬಂದಿರು. ನೋಡ್ರಿ ಯೂಟ್ಯೂಬರ್ಸ್ ಪರಿಸ್ಥಿತಿ ನೋಡ್ರಿ ಹೆಂಗಂದ್ರೆ ರಾತ್ರಿ 1:15 ತನಕ ಕಾಪಿ ಪೇಸ್ಟ್ ನಡೆದ. ನಾನು ಚಾರ್ಜಿಂಗ್ ಇನ್ನೂ ಆದ್ರೆ ಹಚ್ಚ ನಡೆದ. ಭಾಳ ಜನ ಕೇಳ್ತೀರಿ ಯೂಟ್ಯೂಬರ್ಸ್ ಅಂತೇಳಿ. ಈ ಥರ ಎಲ್ಲ ದೊಡ್ಡ ಪ್ರೊಸೀಜರ್ ಇರುತ್ತೆ. ನಮ್ಮ ರಾತ್ರಿ ರೈಡ್ ಮುಗಿದ್ರಪ್ಲೆ ಮಾಡೋದೇ ನಾವು ಇದೆ. ಕಾಪಿ ಪೇಸ್ಟಾ ಎಲ್ಲ ಚಾರ್ಜಿಂಗ್ ಹಚ್ಚೋದು. ಈ ಟೈಮಿಗೆ ಮಂಕೊಂಡ್ರೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು. ಇದು ಯೂಟ್ಯೂಬರ್ ಪರಿಸ್ಥಿತಿ ಈ ಥರ ಇರ್ತದೆ. ಸೊ ಅದಕ್ಕೆ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರತ್ತೆ. ಇದನ್ನ ಮಾತು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ಈ ಟೈಮ್ದಾಗ. ಎಲ್ರಿಗೂ ಗುಡ್ ಮುಂಜಾನೆ. ರೈಡ್ ಎಲ್ಲ ಮುಗಿಸ್ಕೊಂಡು ಬಂದಂತ ನನಗೆ ಸತೀಶ್ ಅಣ್ಣ ಸಡನ್ನಾಗಿ ಫೋನ್ ಮಾಡಿ ಹಾಸನ್ಗೆ ಅರ್ಜೆಂಟಾಗಿ ಬನ್ನಿ ಅಂದರು. ನಾಳೆ ಏನಿದೆ ಸಿನಿಮಾ ಅದು ಶೂಟಿಂಗ್ ಶೆಡ್ಯೂಲ್ ಆಗಿದೆ, ನೀವು ಬರಬೇಕು ಅಂತಂದರು. ಸರಿ ಅಣ್ಣ ಆಯಿತು ಬರ್ತೀನಿ ಅಂತಂದ್ಬಿಟ್ಟು ಅಲ್ಲಿಂದ ನಾನು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆನ ಹತ್ಕೊಂಡು ನನ್ನ ಪಯಣನ ಹೊರಟೆ. ನಾನು ಆ ಟೈಮಲ್ಲಿ ಟ್ರೈನ್ ಏನಾದರೂ ಸಿಗುತ್ತೇನೋ ಅಂತ ತುಂಬ ಟ್ರೈ ಮಾಡಿ ನೋಡಿದೆ. ಆದರೆ ಟ್ರೈನ್ ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ನಾನು ಮಧ್ಯ ಸಾಗರಕ್ಕೂ ಕೂಡ ಹೋಗಬೇಕಿತ್ತು. ಯಾಕೆ ಅಂತಂದರೆ ಸಾಗರದಲ್ಲಿ ನನ್ನ ಒಂದು ನೆಕ್ಸ್ಟ್ ಬಿಗ್ಗೆಸ್ಟ್ ರೈಡ್ನ ಒಂದು ಮೀಟಿಂಗ್ ಇತ್ತು. ಹಾಗಾಗಿ ನಾನು ಸಾಗರಕ್ಕೆ ಹೋಗಬೇಕಿತ್ತು, ಅಂದರೆ ಶಿವಮೊಗ್ಗನೂ ಹೋಗಬೇಕಿತ್ತು. ಸೊ ಅದಕ್ಕೆ ನಾನು ಬಸ್ಸನ್ನು ಚೂಸ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿಂದ ಹೋಗೋ ಟಾಸ್ಕು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದರೆ 4-5 ಬಸ್ಸನ್ನು ದಾಟ್ಕೊಂಡು ಒಂದು ದಿನ ಫುಲ್ಲು ನಾನು ಜರ್ನಿ ಮಾಡಬೇಕಿತ್ತು. ಸೊ ಹಂಗಾಗಿ ಫಸ್ಟ್ ನಾನು ವಿಜಯಪುರ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ವಿಜಯಪುರ ಬಸ್ ಸ್ಟ್ಯಾಂಡ್ ನೋಡಿ ನನಗೆ ಏನು ಅನ್ನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಗುಟ್ಕನೆಲ್ಲ ಅಲ್ಲಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಹೋಗ್ದಿರೋದು ಅಷ್ಟು ಸಮಜಾಯಿಸಿ ಅನ್ಸಲ್ಲ ಅಂತ ನನಗನ್ನಿಸ್ತು. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಆಮೇಲೆ ಊಟ ಟೈಮ್ ಆಗಿತ್ತು. ನನ್ನ ಜೊತೆನಲ್ಲೇ ಬಸ್ಸಲ್ಲಿ ಬಂದಂಥ ಕಲಬುರ್ಗಿ ಅವರೇನೋ ಒಬ್ಬರು ಅಣ್ಣ ಫ್ರೆಂಡ್ ಆದರು. ಅವ್ರ ಜೊತೆ ಹಂಗೆ ಹೋಟ್ಲ ಹತ್ರ ಹೋಗಿ ಕಡಕ್ ರೊಟ್ಟಿನ ಸೌದು ಮತ್ತೆ ಇಬ್ಬರು ಫ್ರೆಂಡ್ಸ್ ಆಗಿ ಅಲ್ಲಿಂದ ಮತ್ತೆ ಹೊರಟ್ವಿ. ವಿಜಯಪುರದಿಂದ ಹುಬ್ಳಿಗೆ ನಾರ್ಮಲ್ ಬಸ್ ಇರಲಿಲ್ಲ, ಇದ್ದದ್ದೆಲ್ಲ ಫುಲ್ ರಶ್ ಆಗಿತ್ತು. ಹಂಗಾಗಿ ಒಂದು ರಾಜಹಂಸ ಬಸ್ಸನ್ನೇ ಹತ್ಕೊಂಡು ನಾನು ಅಣ್ಣ ಇಬ್ಬರು ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಬಂದ್ವಿ. ಆದರೆ ರಾಜಹಂಸ ಹೆಸರಿಗೆ ಮಾತ್ರ ಇತ್ತು, ಅದೇನು ಅಂಥ ಸ್ಪೀಡು ಇರಲಿಲ್ಲ, ಏನೂ ಇರಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ಸಿಂಗಲ್ ರೋಡ್ ಕಂಡೀಷನ್ ಆಗಿದ್ದರಿಂದ ಅವರು ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಅದನ್ನು ನಾನು ಒಪ್ಕೊಂತೀನಿ. ಈ ರೋಡಲ್ಲಿ ನೀರು ಸೋರ್ಸೋದು ನೋಡೋದೇ ಒಂದು 6 ಗಂಟೆ 17 ನಿಮಿಷ. ಕೆರೂರು ಅನ್ನೋ ಒಂದು ಊರ ಹತ್ರ ಸ್ಟಾಪ್ ಆಗಿದೆ ಬಸ್ಸು. ಒಂದು ಟೀ ಕುಡ್ಕೊಂಡು ಹೋಗ್ತೀವಿ ಇಲ್ಲಿಂದ. ಸೊ ಟೀ ಬ್ರೇಕ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಗಾಡಿ ಹೊರಡ್ತು. ನಾನು ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಗಾಡಿ ಮುಂದಕ್ಕೆ ಹೋಗ್ತಾನೇ ಇಲ್ಲ. ಅರ್ಜೆಂಟ್ ಐತೆ ಆದರೂ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಬೈಕಲ್ಲೇ ಹೋದಷ್ಟು ಕಂಫರ್ಟಬಲ್ ಪಬ್ಲಿಕ್ ಸರ್ವಿಸಲ್ಲೂ ಕೇಳೋಕ್ಕಾಗಲ್ಲ ಅಲ್ವಾ. ಸೊ ಒಂದು 7-7:30 ಅಷ್ಟೊತ್ತಿಗೆ ಹುಬ್ಳಿಗೆ ಬಂದು ರೀಚ್ ಆದ್ವಿ. ಇಲ್ಲಿಂದ ನಮ್ಮ ಪಯಣ ಇಬ್ಬರದು ಸಪ್ರೇಟ್ ಆಯಿತು. ನಾನು ಒಬ್ಬನೇ ಹೋಗ್ಬಿಟ್ಟು ಹುಬ್ಳಿಲಿ ಮತ್ತು ಒಂದು ಖಾನಾವಳಿಗೆ ಹೋಗ್ಬಿಟ್ಟು ರೊಟ್ಟಿನ ಸೌದು 9:45 ಒಂದು ಬಸ್ ಇತ್ತು ಅಲ್ಲಿಂದ ಶಿವಮೊಗ್ಗಗೆ. ನಾನು ಕೇಳಿದೆ ಅಣ್ಣ ಎಷ್ಟೊತ್ತಿಗೆ ಹೋಗುತ್ತೆ ಬಸ್ಸು ಅಂತ ಕೇಳಿದಾಗ ಅವ್ರು ಹೇಳಿದ್ರು 2ರಿಂದ 2:30 ಅಷ್ಟೊತ್ತೊಳಗಡೆ ಶಿವಮೊಗ್ಗ ಹೋಗಿ ರೀಚ್ ಆಗುತ್ತೆ ಕಣಪ್ಪ ಅಂತ. ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಅದೇ ಬಸ್ ಹತ್ಕೊಂಡೆ. ಹುಬ್ಳಿಯಿಂದ ಶಿವಮೊಗ್ಗಕ್ಕೆ ಬರೋ ರಸ್ತೆ ಫೋರ್ ವೇ ಇದ್ದದ್ರಿಂದ ಟೆನ್ಷನ್ ಇಲ್ಲ, ಆರಾಮಾಗಿ ಗಾಡಿ ಸಾಕ್ತು. ಹಂಗೆ ಈ ಬಸ್ ಏನು ಅಂತಂದರೆ ಸ್ಲೀಪರ್ ಬಸ್ಸಲ್ಲಿ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನಗೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದ್ದರಿಂದ ಇಲ್ಲ ಸ್ಲೀಪರಲ್ಲೇ ಹೋಗೋಣ ಅಂಥೇಳಿ ಅಲ್ಲಿಂದ ಫಿಕ್ಸ್ ಮಾಡ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಯಾಕೆ ನಿದ್ದೆ ಬರ್ತಿರ್ಲಿಲ್ಲ. ಆಮೇಲೆ ಡ್ರೈವರ್ ಸೀಟ್ ಹತ್ರ ಬಂದ್ಬಿಟ್ಟು ಡ್ರೈವರ್ ಅಣ್ಣನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಅವ್ರ ಅನುಭವಗಳನ್ನೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅಣ್ಣನೂ ನೋಡಿ ಗುಟ್ಕಾ ಹಾಕೊಂಡೇ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಈ ಗುಟ್ಕಾ ಅಂತೂ ಕಂಪಲ್ಸರಿಯಾಗಿರುತ್ತೆ. ಯಥೇಚ್ಛವಾಗಿ ಎಲ್ಲರ ಬಾಯಲ್ಲೂ ಗುಟ್ಕಾ ಇರುತ್ತೆ. ಸೊ ಅದೊಂದು ಬದಲಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಉತ್ತರ ಕರ್ನಾಟಕ ಜನರ ಒಂದು ಮನಸ್ಸಿದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಅದೇ ರೀತಿ ಸ್ವಲ್ಪ ಈ ಗುಟ್ಕಾ ವಿಷಯದಲ್ಲೂ ಚೇಂಜ್ ಆಗಿ ಜನ ನಾರ್ಮಲಾಗಿ ಬಂತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅಂತೂ ಇಂತೂ ಬಸ್ಸು ಹೇಳ್ದಂಗೆ ಕರೆಕ್ಟಾಗಿ 2:30 ಅಷ್ಟೊತ್ತಿಗೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ತಂದುಬಿಡ್ತು. ಟೈಮ್ ಎಕ್ಸಾಕ್ಟಾಗಿ ಇವಾಗ 2:30 ಶಿವಮೊಗ್ಗ ಬಂದು ತಲುಪಿದೆ. ಇವಾಗ ಶಿವಮೊಗ್ಗ ಬಂದಿದ್ದೀನಿ ನೋಡಿ.
ಅದಾದಮೇಲೆ ನನ್ನ ಫ್ರೆಂಡು ಸುಮುಖ ಅಂತೇಳಿ ಇಲ್ಲೇ ಇದ್ದಾನೆ, ಅವನಿಗೆ ಫೋನ್ ಮಾಡಿದೆ, ಬಂದು ಅವ್ನು ಕರ್ಕೊಂಡು ಹೋದ. ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಒಂದು 6 ಗಂಟೆ ಅಷ್ಟೊತ್ತಿಗೆ ಅವನದೇ ಬೈಕ್ ಇಸ್ಕೊಂಡು ಅಲ್ಲಿಂದ ನಾನು ಮತ್ತೆ ಸಾಗರಕ್ಕೆ ಹೊರಡ್ತೀನಿ. ನನ್ನ ಮೀಟಿಂಗ್ ಇದ್ದಿದ್ದು ಬಂದ್ಬಿಟ್ಟು ಸಾಗರ ಸಿಟಿನಲ್ಲಿ. ಅಲ್ಲಿ ಬಂದು ಮೀಟಿಂಗ್ನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು KSRTC ಬಸ್ ಹತ್ಕೊಂಡು ಅರಸೀಕೆರೆಗೆ ಬಂದರೆ ಜನವೋ ಜನ. ಗುರು, ಶಕ್ತಿ ಯೋಜನೆ ಆಗಿದ್ದೇನೋ ಆಯಿತು, ಆದರೆ ಇಷ್ಟು ಲೋಡ್ ಆಗಿಬಿಟ್ರೆ ಇಲ್ಲಿ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳೆಲ್ಲ ಹೆಂಗೆ ಹೋಗ್ತಾರೆ ದಿನ ಅನ್ನೋದು ನನಗೆ ಅನ್ನಿಸ್ತಾ ಇತ್ತು. ಜೊತೆಗೆ ತಲೆನಲ್ಲಿ ಒಂದು ಕ್ವಶನೂ ಬಂತು, ಶಕ್ತಿ ಯೋಜನೆ ಉಪಯೋಗ ಆಗ್ತಿದೆಯಾ ಅಥವಾ ದುರುಪಯೋಗ ಆಗ್ತಿದೆಯಾ? ಇದಕ್ಕಂತೂ ನಾನಂತೂ ಆನ್ಸರ್ ಮಾಡೋಕ್ಕಾಗಲ್ಲ, ನೀವೇ ಆನ್ಸರ್ ಮಾಡಬೇಕು. ಹಂಗೋ ಹಿಂಗೋ ಕೊನೆಗೂ ಶೂಟಿಂಗ್ ಸ್ಪಾಟ್ ಹತ್ರ ಬಂದು ನನ್ನ ಗೆಟಪ್ ನೋಡಿ ಈ ಥರ ರೆಡಿಯಾಗಿದೆ. ಬಂದು ಚುಪ್ ಅಂತ ಕೂತಿದ್ದೀನಿ, ಆ್ಯಕ್ಟಿಂಗ್ ಕೆಲಸನ ಮುಂದುವರಿಸ್ತೀನಿ. ಕ್ಯಾಮ್ರಾದಲ್ಲಿ ತೋರಿಸಿ ಅವ್ರು ನೋಡ್ತೀರಿ ಯಾರೂ ಇಲ್ಲ. ಕ್ಯಾಮ್ರಾ ವ್ಯೂವಲ್ಲೇ ಕ್ಯಾಮ್ರಾನೇ ಕಡೆ ತಿರುಗಿಸ್ತೀರಿ, ಪಾಯಿಂಟ್ ಆಫ್ ವ್ಯೂ ಶಾಟ್ ನೋಡ್ತೀರಿ ಅಷ್ಟೇ, ಯಾರೂ ಇಲ್ಲ. ಬನ್ನಿ ಇದೊಂದು ತೊಗೊಂಬಿಡೋದು. ಎತ್ತಿದ್ರೆ ಹೋದೆ, ಇಳಿಸಿದ್ರೆ ಹೋದೆ, ಎರಡು ಮರ್ತೋಗ್ಬಿಡ್ತು. ಡೇ ನೈಟೆಲ್ಲ ಶೂಟ್ ಇತ್ತು, 2 ದಿನ ಕಂಟಿನ್ಯೂಸ್ ಶೂಟು, ತಮಾಷೆನೇ ಅಲ್ಲ. ಅದರಲ್ಲಿ ನಮ್ಮ ಸತೀಶಣ್ಣ ನೀವು ನೋಡ್ತಾ ಇದ್ದೀರಾ. ಹಿರೇಗೌಡರು ಯಾವತ್ತಿದ್ರು ಡೆಡಿಕೇಶನ್ನು, ಅವರ ಒಂದು ಆ ಸ್ಟೈಲು ಮತ್ತು ಅವರು ನಮ್ಮನ್ನು ನಡ್ಸ್ಕೊಡೋಂಥ ರೀತಿ ಇದೆಯಲ್ಲ, ಅದು ಯಾವತ್ತೂ ನಮ್ಮ ಮನಸ್ಸನ್ನು ಗೆಲ್ಲುತ್ತೆ. ಹಂಗಾಗಿನೇ ಅವ್ರು ಕರೆದ್ರೆ ಎಷ್ಟು ದೂರದಲ್ಲಿದ್ದರೂ ಸರಿ ನಾನು ಓಡೋಡಿ ಬಂದ್ಬಿಡ್ತೀನಿ. ಯಾಕೆ ಅಂತಂದರೆ ನನ್ನಲ್ಲೂ ಒಬ್ಬ ನಟ ಇದ್ದಾನೆ, ಅವನನ್ನು ಹೊರಗಡೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದು ಸತೀಶಣ್ಣ ಒಬ್ಬರೇ. ಹಂಗಾಗಿ ಅವ್ರ ಮೇಲೆ ಒಂದು ಸಪ್ರೇಟ್ ಗೌರವ, ಒಂದು ಭಕ್ತಿ. ಮಜಾ ಆಯಿತು. ಆಕ್ಷನ್. ಇಲ್ಲ ಇದು ಸೆಲ್ಫಿನೇ, ಸಾಕಾಗಿ ಬರುತ್ತಿದ್ದ ಆಕ್ಚುಲಿ. ಹೌದಾ? ಸೊ ರೈಡ್ ನಡುವೆ ಅಲ್ಲಿಂದ ಗುಲ್ಬರ್ಗಾದಿಂದ ಇಲ್ಲಿ ಬಂದು ಶೂಟ್ ಮುಗೀತು ಅಣ್ಣ. ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇದ್ರ ಮಧ್ಯದಲ್ಲಿ ನಮಗೊಂದು ಒಳ್ಳೆ ನ್ಯೂಸ್ ಸಿಕ್ಕಿದೆ. ಜೂಜು ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಸರ್ಕಾರಗಳು ಅವರವರೇನೆ ಮುತುವರ್ಜಿ ತಗೋತಾ ಇದ್ದಾರೆ. ಇಲ್ಲ, ಇದು ಬ್ಯಾನ್ ಆಗ್ಬೇಕು ಅಂತ ಅಲ್ವಾ? ಒಳ್ಳೆ ನ್ಯೂಸ್. ಆಕ್ಚುಲಿ ನನಗೆ ಅಹೋರಾತ್ರ ಅವರಿಂದ ಇನ್ಸ್ಪೈರ್ ಆಗಿತ್ತು. ನನಗೂ ಆಕ್ಚುಲಿ ನಾವೇನಾದ್ರು ಅಹೋರಾತ್ರ ಅವ್ರ ಜೊತೆ ನಾವು ಏನಾದ್ರು ಸುತ್ತಾಡಕ್ ಹೋಗ್ಲಿಲ್ಲ ಅಂತ ಅಂದಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲರೂ ಜೂಜಿನ ಅಡ್ವರ್ಟೈಸ್ ಕೊಡ್ತಿದ್ವಿ. ನಾವು ಅರಿವಿಲ್ದೇನೆ, ಏನು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ದೇನೆ ನಾವು ಕೊಡ್ತಿದ್ವಿ. ನಾವು ಅವ್ರ ಜೊತೆ ಕೂತಾಗ ಅದರಿಂದ ಆಗ್ತಿರೋ ನಷ್ಟಗಳು, ಎಷ್ಟೋ ಜನಕ್ಕೆ ಆಗ್ತಿರೋದು ಅನ್ಯಾಯ, ಸಾವು, ಎಷ್ಟು ಸಾವು ಕರ್ನಾಟಕದಲ್ಲಿ ಎಷ್ಟು ನಿಮ್ಗೆ ಗೊತ್ತಿರ್ಬೋದು. ಹೌದು, ಸುಮಾರು ಸಾವುಗಳಾಗೋಗಿದೆ. ಎಲ್ಲ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ. ಕಿರಣ್ ಅವರು ಅದನ್ನು ಒಂದು ಅಹೋರಾತ್ರ ಅವರು ಶುರು ಮಾಡಿದ್ದನ್ನು ಇವರು ಮುಂದುವರ್ಸ್ಕೊಂಡು ಹೋದ್ರು. ಅವ್ರದ್ದು ಎಲ್ಲ ಕಡೆ ಅಭಿಯಾನ ಮಾಡಿದರು, ಜೂಜು ಮುಕ್ತ ಅಂತ ಒಬ್ಬಂಟಿಯಾಗೆ ಎಲ್ಲ ಕಡೆನೂ ಮಾಡಿದ್ದಾರೆ. ಈಗಲೂ ಮಾಡ್ತಾನೆ ಇದ್ದಾರೆ ಇದೇ ಲಾಗಲ್ಲಿ. ತುಂಬ ಒಳ್ಳೆ ಕೆಲಸ. ನನಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ತುಂಬ ಆಸಕ್ತಿ ಇದೆ. ಈಗಿನ ಕೆಲಸದ ಇದರಲ್ಲೂ ಇದು ಮಾಡ್ತಿರಲಿಲ್ಲ. ಅದಕ್ಕಿಂತ ಮುಂಚೆನೇ ಗೌರ್ಮೆಂಟ್ ಅವರು ಒಂದು ಡಿಸಿಷನ್ ತಗೊಂತ ಇದ್ದಾರಲ್ಲ, ಅದು ನನಗೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ಖುಷಿ ವಿಚಾರ. ಜೂಜು ಮುಕ್ತ ಕರ್ನಾಟಕ ಬೇಕು. ಇಲ್ಲ ಅಂದರೆ ಮೇ ಬಿ ನಾವು ಅಹೋರಾತ್ರ ಅವ್ರನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಾವು ಅವ್ರನ್ನ ಭೇಟಿ ಆಗೋಕ್ಕಿಂತ ಮುಂಚೆ ನಾನು ಹೆಂಗಿದ್ದೆ ಅಂತಂದ್ರೆ ಒಂದು ರಗಡ್ ಹುಡುಗ. ನಾನು ಯಾವ ಥರ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು ಎಲ್ಲನೂ. ಈಗ ಇನ್ ಕೇಸ್ ಅವ್ರನ್ನ ಭೇಟಿ ಆಗಿರ್ಲಿಲ್ಲ ಅಂದಿದ್ರೆ ನನ್ನ ಥಾಟ್ ಏನಿರ್ತಿತ್ತು ಅಂದ್ರೆ, ನಾವು ಅಡ್ವರ್ಟೈಸ್ ಕೊಡ್ತೀವಿ ಗುರು, ಜನ ನೋಡೋರು ಅದನ್ನ ಚಾಯ್ಸ್ ಮಾಡ್ಕೊಳ್ಳೋರು ಕರೆಕ್ಟಾಗಿ ಮಾಡ್ಕೊಬೇಕು ಅಂತ ಅನ್ಕೋತಿದ್ವಿ. ಬಟ್ ಆದ್ರೆ ಅವ್ರ ಜೊತೆ ಅಹೋರಾತ್ರ ಜೊತೆ ನಾವು ಸೇರಿದ್ಮೇಲೆ ಗೊತ್ತಾಯ್ತು, ಇನ್ಫ್ಲೂಯೆನ್ಸ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಈಗ ಇಷ್ಟು ಜನ ನಮ್ಮನ್ನ ನೋಡ್ತಾ ಇದಾರೆ ಅಂತಂದ್ರೆ ಆ ಇನ್ಫ್ಲೂಯೆನ್ಸ್ ಎಲ್ಲೋ ಒಂದ್ ಕಡೆ ರಾಂಗ್ ವೇನಲ್ಲಿ ತಗೊಂಡು ಹೋಗ್ಬೋದು. ಎಷ್ಟೋ ಲಕ್ಷ ವ್ಯೂಸ್ ಹೋಗ್ಬೋದು ನಮ್ಮ ವಿಡಿಯೋಸ್ಗಳಿಗೆ. ಅದರಲ್ಲಿ ಕಡಿಮೆ 1% ಅಂತ ತಗೊಂಡ್ರು ಅದರಲ್ಲಿ ಸಾವಿರ ಜನ ಅದನ್ನ ಬಿಲೀವ್ ಮಾಡ್ಬಿಡ್ತಾರೆ. ಹಂಗಾಗಿ ನಾವು ಅಷ್ಟೇ ಏನಾದರೂ ಒಂದು ಯಾವುದೇ ಒಂದು ಆ್ಯಡ್ ಆಗಲಿ, ಏನೋ ಒಂದು ಕೊಡೋದಾಗಲಿ, ಒಂದು ಸ್ವಲ್ಪ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಮೆಸೇಜ್. ಅದು ಗೊತ್ತಿಲ್ಲದೇ ಬಹಳಷ್ಟು ಜನಕ್ಕೆ ತಪ್ಪಾಗಿದೆ, ಅದೇನು ಹೇಳೋದಲ್ಲ, ಅದು ಗೊತ್ತಿದ್ದು ಮಾಡಿರೋದಲ್ಲ. ಅರಿವಿಲ್ದೇ, ಅವ್ರಿಗೆ ತಿಳಿಸೋಕೆ ಅರಿವಿಲ್ದೇ, ಅವ್ರಿಗೆ ಗೊತ್ತಾಗದೇ ಡಿಸಿಷನ್ ತಗೊಂಡು ನಿಲ್ಸಿರೋರು ತುಂಬ ಜನ ಇದ್ದಾರೆ. ಅರಿವಾದ್ಮೇಲೆ ಇಲ್ಲ ಇದು ನಾವು ಮಾಡ್ತಿರೋ ತಪ್ಪು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ದೊಡ್ಡ ಸಲ್ಯೂಟ್ ಆ್ಯಕ್ಚುಲಿ. ಈಗ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಏನು ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ತೀವಿ, ಆದಷ್ಟು ಇದಕ್ಕೆ ಬ್ರೇಕ್ ಕೊಡೋದು ತುಂಬ ಒಳ್ಳೇದು. ಯಾಕೆಂದರೆ ನಮ್ಮನ್ನು ನಂಬಿ ನೋಡ್ತಿರೋ ಜನಕ್ಕೆ ನಾವು ಏನು ಕೊಡ್ತಾ ಇದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾನು ಅದರಲ್ಲಿ ಡಾಕ್ಟರ್ ಬ್ರೋನ್ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅದೊಂದು ವಿಚಾರದಲ್ಲಿ ಅವ್ರು ಒಂದು ಮಾತು ಹೇಳಿದ್ರು. ಒಂದ್ ಕಡೆ ಅವ್ರ ಸಣ್ಣ ವಯಸ್ಸಿಗೆ ನಿರ್ಧಾರ ಇದೆಯಲ್ಲ, ಅದೊಂದೊಂದ್ ಕಡೆ ಹೇಳಿದ್ದಾರೆ, ಜನ ನಮ್ಗೆ ಏನೋ ಒಂದು ಕೊಡ್ತಾರೆ, ಅವ್ರಿಗೆ ನಾವು ತಿರುಗಿ ಏನು ಕೊಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಇದು. ಹೌದು. ಸೊ ಇಷ್ಟು ಹೇಳ್ತಾ, ಸೊ ಶೂಟಿಂಗು ಅಣ್ಣ ಹೆಂಗೆ? ಶೂಟಿಂಗ್ ಎಲ್ಲ ಸುಮಾರಾಗಿ ಮಾಡಿದ್ನ? ಸುಮಾರು ಕಿತ್ತಡಿ ಕಿರಣ್ ನೋಡಬೇಕು ನಮ್ಮ ನಾಳೆಯಲ್ಲಿದೆ ಸಿನಿಮಾದಲ್ಲಿ. ಅವ್ರದ್ದೊಂದು ನಾನು ಏನು ಹೇಳಲ್ಲ, ನೀವು ಸ್ಕ್ರೀನ್ ಮೇಲೆ ನೋಡಿ. ಗ್ರಾಮ ಪಂಚಾಯತಿ ನೋಡಿ ಆರೈಸಿದ್ರಿ. ಈ ಸಿನಿಮಾದಲ್ಲಿ ಇನ್ನೂ ತುಂಬ ಎಂಜಾಯ್ ಮಾಡ್ತಿರೋ ಇವರು ಆ್ಯಕ್ಟಿಂಗ್ನ.
ನೋಡಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ. ನೋಡೋಣ ಇಷ್ಟು ಹೇಳ್ತಾ ಸೊ ಮತ್ತೆ ಈಗ ನನ್ನ ಪಯಣ ಇಲ್ಲಿಂದ ಕಲಬುರಗಿಗೆ ಹೋಗುತ್ತೆ. ಅಲ್ಲಿಂದ ಜೂಜು ಮುಕ್ತ ಕರ್ನಾಟಕ ಅಭಿಯಾನದಲ್ಲಿ ನಮ್ಮದು ಇನ್ನೂ 3 ಜಿಲ್ಲೆ ಬಾಕಿ ಇದೆ. ಆ ಜಿಲ್ಲೆನ ಫುಲ್ ರೌಂಡ್ ಹೊಡ್ಕೊಂಡು ಅದನ್ನು ಅರಿವು ಮೂಡಿಸ್ಕೊಂಡು ನನ್ನ ಜರ್ನಿನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹುಡುಗರೆಲ್ಲ ನೋಡಿ ಆಲ್ರೆಡಿ ನೋಟ್ ಹಾಕೊಂಬತ್ತಾ ಇದ್ದಾರೆ. ಕಾಲ್ ಮಾಡ್ರಿ ನಂಬರ್ಗೆ. ಅರುಣ್ ಬ್ರೋ, ಯೋಗಿ ಬ್ರೋ, ಸೊ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಶೆಡ್ಯೂಲಲ್ಲಿ. ಓಕೆ, ಬಾಯ್ ಬಾಯ್, ಬರ್ತೀನಿ, ಟಾಟಾ, ಡನ್.